ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಕಿಚನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇಲ್ಲ, ಹಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಮ್ಮನೇಲಿ ಇವತ್ತು ನಮ್ಮ ಮುದ್ದಿನ ಮಗಳಿಗೆ ಜ್ವರ ಬಂದಿದೆ, ಮಲ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ, ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳೋಣ. ಹಾಗಾಗಿ ಸ್ಕೂಲಿಗೆ ರಜಾ ಹಾಕ್ಕೊಂಡು ಇವತ್ತು ಮನೇಲಿದ್ದಾರೆ ಗೊತ್ತಾ. ಹಾಗಾಗಿ ನಾನು ಇವತ್ತು ಹಾಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಬೆಂಗಳೂರು ವೆದರ್ ಹೇಗಾಗಿದೆ ಅಂದರೆ ಇವಾಗ ಧನುರ್ಮಾಸದಲ್ಲಿ ಇರೋಂತಹ ವೆದರು ಇವಾಗ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಈಚೆ ಹೋಗಬೇಡ, ಕೂತ್ಕೋಬೇಡ, ಟೆರೆಸ್ ಮೇಲೆ ಹೋಗಬೇಡ ಅಂದರೆ ಹೇಳಿದ ಮತ್ತೆ ಕೇಳಲ್ಲ. ಹೋಗಿ ಆಟಾಡ್ತೀನಿ, ಕುಣಿಸ್ತೀನಿ ಅಂತ ಹೋಯ್ತಾಳೆ. ಅದೇನಾಗುತ್ತೆ, ಥಂಡಿದು ಅಂದರೆ ಫಾಗ್ ಟೈಪ್ ಇರುತ್ತಲ್ಲ, ಅದು ಗಾಳಿ ಮೂಗು ಹೋಗ್ಬಿಟ್ಟು ಅದೇನಾಗುತ್ತೆ, ಅಲರ್ಜಿ ಥರನೂ ಆಗುತ್ತೆ, ಒಂದ್ಸತಿ ಮೂಗು ಕಟ್ಕೊಂಡಂಗೂ ಆಗುತ್ತೆ. ಸೊ ಇವಳು ಹುಷಾರು ತಪ್ಪೋದಲ್ಲದೆ ನನ್ನ ಮಗನಿಗೂ ಹುಷಾರು ತಪ್ಪಿಸಿದ್ದಾಳೆ. ಪಾಪ ಅವನಿಗೂ ಮೂಗು ಕಟ್ಕೊಂಡ್ಬಿಟ್ಟಿದ್ದ, ಅವನಿಗೂ ಹುಷಾರಿಲ್ಲ. ಸೊ ಅವನು ಮಲಗಿದ್ದಾನೆ ನೋಡಿ ಪಾಪ, ಅವನಿಗೂ ಹುಷಾರಿಲ್ಲ, ಅವನು ಮಲ್ಕೊಂಡಿದ್ದಾನೆ. ಸೊ ಹಾಗಾಗಿ ಇವತ್ತು ಕಿಚನ್ ಡಿಪಾರ್ಟ್ಮೆಂಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಯಾಕೆ ಅಂದರೆ ಇಬ್ರಿಗೂ ಹುಷಾರಿಲ್ಲ, ಇವಳಿಗೆ ಅವನಿಗೆ ಇಬ್ಬರಿಗೂ. ಸೊ ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ, ಅಂದರೆ ನನಗೂ ನಮ್ಮ ಯಜಮಾನ್ರಿಗೂ ಮಾಡ್ಕೋಬೇಕು. ಹಾಗಾಗಿ ಪುಳಿಯೋಗರೆ ಗೊಜ್ಜಿದೆ, ರೈಸ್ ಕೂಗೋಕೆ ಇಕ್ಕಿದ್ದೀನಿ, ಕೂಗಿದೆ. ಪುಳಿಯೋಗರೆ ಗೊಜ್ಜನ್ನ ಕಲಿಸ್ಕೊಳ್ಳೋಣ ನನಗೆ ನಮ್ಮ ಮನೆಯವ್ರಿಗೆ ಅಂತ. ಇವರಿಬ್ರಿಗೂ ಹೋಟೆಲಿಂದ ಇಡ್ಲಿನೋ ಇಲ್ಲಾಂದರೆ ಸೆಟ್ ದೋಸೆನೋ ತರಿಸ್ಬಿಟ್ಟು ತಿನ್ಸೋಣ ಅಂತ. ಇವನಂತೂ ರಾತ್ರಿಯಿಂದ ನಂಗೆ ನಿದ್ದೆನೇ ಕೊಟ್ಟಿಲ್ಲ, ಒಂಥರ ಮೂಗು ಕಟ್ಕೊಂಡಂಗೆ ಆಗ್ಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡೆ ಅಲ್ಲಾಡ್ಸ್ಕೊಂಡು ಕೂತಿದ್ದೀನಿ. ಹಾಗಾಗಿ ನನಗೂ ನಿದ್ದೆ ಸ್ಕಿಪ್ ಆಗಿದೆ. ವಾಕಿಂಗ್ ಹೋಗೋಣ ಅಂದ್ಕೊಂಡೆ, ವಾಕಿಂಗ್ ಹೋಗೋಕ್ಕಾಗಲಿಲ್ಲ, ನಿದ್ದೆ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಅರ್ಧಂಬರ್ಧಾಗಿ ಒಂಥರ ತಲೆನೋವು. ಹಾಗಾಗಿ ವಾಕಿಂಗೂ ಹೋಗಿಲ್ಲ ನಾನು. ಇನ್ನು ಅವನಿಗೂ ಮೆಡಿಸನ್ಸ್ ಹಾಕಬೇಕು, ಇವಳಿಗೆ ಇವಾಗ ತಿಂಡಿ ಎಲ್ಲ ಕೊಟ್ಟು ಇವಳಿಗೊಂದು ಡೋಲು ನುಂಗಿಸ್ಬೇಕು. ಹಾಗಾಗಿ ಇವತ್ತು ಸ್ಕೂಲು ಸ್ಕಿಪ್ ಮಾಡಿದ್ದೀನಿ, ಕಳಿಸಿಲ್ಲ. ಮತ್ತು ಇವಳು ಸ್ಕೂಲ್ಗೆ ಹೋದ್ಮೇಲೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರೆ ಕರ್ಕೊಂಬರೋರು ಯಾರು, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ಇನ್ನು ಇವನು ಹುಷಾರು ತಪ್ಪಿರ್ತಾನೆ, ಇವ್ನು ನಿತ್ಕೊಂಡೋಗಿ ನಾನು ಕರ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಬೇಡ, ಇವತ್ತು ದಿವಸ ಇರು, ಮೆಡಿಸಿನ್ಸ್ ಎಲ್ಲ ಕೊಟ್ಟು ರೆಡಿ ಮಾಡಿ ರಿಕವರ್ ಮಾಡಿ ನಾಳೆ ಕಳಿಸೋಣ ಅಂತ. SA ಬೇರೆ ಸ್ಟಾರ್ಟ್ ಆಗ್ತಾಯಿದೆ 23ಇಂದ. ಏನು ಮಾಡೋದೋ ಗೊತ್ತಿಲ್ಲಪ್ಪ ಈ ಹುಡುಗರು. ಅದಕ್ಕೆ ಇವತ್ತು ರಜಾ ಹಾಕ್ಸ್ಬಿಟ್ಟಿದ್ದೀನಿ, 2 ಸತಿ ಓಡಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಗೊಜ್ಜು ನಮ್ಮ ಅದಕ್ಕೆ ಕೊಟ್ಟಿದ್ರಲ್ಲ ಮೊನ್ನೆ, ಅದೇ ಇದೆ. ಅದಕ್ಕೆ ಒಗ್ಗರಣೆ ಮಾಡಿ ಅನ್ನ ಕಲಿಸ್ಕೊಳ್ತೀನಿ ಇವಾಗ. ಮತ್ತು ಅಡುಗೆ ಏನು ಮಾಡೋದು ಅದು ಪೆಂಡಿಂಗಲ್ಲಿದೆ. ಯಾಕೆಂದರೆ ಸಂಜೆ ಬಂದು ನಮ್ಮ ಕಸಿನ್ ಬ್ರದರ್ ಮನೇಲಿ ಮಹದೇಶ್ವರಂದು ಪೂಜೆ ಮಾಡಿಸ್ತಾ ಇದ್ದಾರೆ ಗ್ರ್ಯಾಂಡಾಗೆ. ಅವರು ಇನ್ವೈಟ್ ಮಾಡಿದ್ದಾರೆ, ರಾತ್ರಿ ಊಟಕ್ಕೆ ಹೋಗಬೇಕು. ಏನು ಮಾಡೋದು ಮಧ್ಯಾಹ್ನ ಒಂದು ಟೈಮ್ಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹುಡುಗರಿಗೂ ಹುಷಾರಿಲ್ಲ, ಇವ್ರೇನು ತಿನ್ನಲ್ಲ ಅಡುಗೆ ಮಾಡಿದ್ರು. ಏನಾದ್ರು ಮ್ಯಾನೇಜ್ ಮಾಡೋದು. ವಾಂಗಿಬಾತ್ ಗೊಜ್ಜು ಇದೆ, ಇನ್ನು ಏನಾದ್ರು ಮ್ಯಾನೇಜ್ ಮಾಡ್ತೀನಿ. ಯಾಕಂದರೆ ಮಧ್ಯಾಹ್ನ ನಮ್ಮ ಮನೆಯವರು ಊಟಕ್ಕೆ ಬರೋಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಅಡುಗೆ ಕಡೆ ಕಾನ್ಸಂಟ್ರೇಷನ್ ಕಡಿಮೆ, ಬೇರೆದು ಮಾಡೋಣ ಅಂತ. ಬೇರೆದಂದ್ರೆ ಏನು, ಮಾಮೂಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು, ವಾರ ಮಾಡಬೇಕು. ನೆನ್ನೆನೇ ಗಾಂಧಿ ಬಜಾರ್ಗೆ ಹೋಗಿದ್ದೆ, ಟಾಪ್ಗಳಿಗೆ ಲೆಗಿನ್ಸ್ ತರಬೇಕಿತ್ತಲ್ಲ. ಹಾಗಾಗಿ ಎಲ್ಲದಕ್ಕೂ ಆದಷ್ಟು ಮ್ಯಾಚ್ ಮಾಡೋಂಥ ಲೆಗಿನ್ಸ್ಗಳು ತೊಗೊಂಬರೋಣ ಅಂತ ಹೋಗಿದ್ದೆ. ಮೊನ್ನೆ ಎಲ್ಲ ನಮ್ಮ ಅತ್ತಿಗೆನೂ ಕುಂಕುಮ ಕರೆದಿದ್ದಾರಲ್ಲ, ಅವರೆಲ್ಲ ಬಾಗ್ನಕ್ಕೆ ಏನಾದರೂ ತೊಗೊಂಡು ನಿಂಗೆ ಸೀರೆ ಬೇಕೋ ಡ್ರೆಸ್ ಬೇಕು ಅಂದ್ಬಿಟ್ಟು 1000 ರೂಪಾಯಿ ಕೊಟ್ಟಿದ್ರು ಪಾಪ. ಹಾಗಾಗಿ ಸುಮ್ಮನೆ ಟಾಪ್ ತೊಗೊಂಬಂದಿದ್ದೀನಿ, ಅದ್ರ ಬದಲು ಮತ್ತೆ ಸ್ಯಾರಿ ತೊಗೊಂಡ್ರೆ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ದುಡ್ಡು ಅಂದ್ಬಿಟ್ಟು ತೊಗೊಂಡಿರೋ ಟಾಪ್ಗಳಿಗೇ ಲೆಗಿನ್ಸ್ಗಳು ತೊಗೊಂಬಂದೆ. 200 ಗಾಂಧಿ ಬಜಾರಲ್ಲೇ ತೊಗೊಂಡೆ. ಮಾಮೂಲಿ ಸ್ಟ್ರೀಟ್ ಸೈಡಲ್ಲೇ ಮಾರ್ತಾರೆ, 200 ರೂಪೀಸು. ಒಂದು 5 ಲೆಗಿನ್ಸ್ ತೊಗೊಬಂದೆ ಮ್ಯಾಚ್ ಮಾಡೋಕ್ಕೆ. ಸ್ಯಾರಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಸ್ಯಾರಿಗಳು ತಂದಿದ್ನಲ್ಲ ಮೊನ್ನೆನೂ, ಅದಕ್ಕಾಗಿ. ಇವಾಗ ಇನ್ನೇನಿದೆ ಪ್ಲ್ಯಾನಿಂಗು, ಮಾಮೂಲಿ ಪೂಜೆ ಮಾಡೋಕ್ಕೆ ಹಾಗೆ ಹೋಗಿದ್ನಲ್ಲ. ಹಂಗೆ ಮಲ್ಲಿಗೆ ಹೂವು 3 ಮೊಳ, ಶಾಮಂತಿಗೆ ಹೂವು 2 ಮೊಳ ಹೀಗೆ ತೊಗೊಬಂದೆ. ತುಂಬ ಚೆನ್ನಾಗಿತ್ತು ಮಲ್ಲಿಗೆ ಹೂವು, ಪೂಜೆ ಮಾಡೋಕ್ಕೂ ಆಗುತ್ತೆ. ಮತ್ತು ಇವತ್ತು ಸಂಜೆ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ಪೂಜೆಗೆ, ಮುಡ್ಕೊಂಡು ಹೋಗೋಕ್ಕೂ ಆಗುತ್ತೆ ಅಂತ ತಗೊಬಂದೆ. ಈ ಹುಡುಗರು ನೋಡಿದ್ರೆ ಇಬ್ಬರಿಗೂ ಹುಷಾರಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ, ಇನ್ನೂ ಐಡಿಯಾ ಇಲ್ಲ. ಬನ್ನಿ ಕೆಲಸಗಳು ಒಂದೊಂದೇ ಮುಗಿಸಿ ಪೂಜೆ ಮುಗಿಸೋಣ ಫಸ್ಟು. ಸಂಜೆ ತನಕ ನೋಡೋಣ, ಮೆಡಿಸಿನ್ ಎಲ್ಲ ಹಾಕಿ ರಿಕವರ್ ಆದರೆ ಹುಡುಗರನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಬರ್ತೀನಿ, ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು, ನಮ್ಮ ಮನೆಯವ್ರ ಕೆಲಸದಿಂದ ಬಂದಮೇಲೆ. ಓಕೆ, ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಆಲ್ರೆಡಿ ಕೂಗಿಸ್ಕೊಂಡಿದ್ದೀನಿ, ಅದು ಆರಿರಬೇಕು ಅನ್ನ ಕಲಿಸ್ಬೇಕು ಅಂದರೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಪುಳಿಯೋಗರೆ.
ಹಾಗಾಗಿ ಪುಳಿಯೋಗರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆಲ್ಲ ಎತ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಮಕ್ಕಳನ್ನೆಲ್ಲ ಎದಳಿಸಿ ಔಷಧಿ ಎಲ್ಲ ಹಾಕಿ ಅವಳಿಗೆ ಸ್ಟೀಮ್ ಕೊಟ್ಟು ಇವಾಗ ಅವ್ನಿಗೆ ಹಾಲು ಕೊಟ್ಟಿದ್ದೀನಿ ಕುಡಿಯೋಕ್ಕೆ. ಸೊ ನನ್ನ ಕೆಲಸ ಇನ್ನೂ ಏನೂ ಆಗಿಲ್ಲ, ಪಾತ್ರೆ ಒಂದು ತೊಳೆದಿದ್ದೀನಿ ಅಷ್ಟೇ. ಸೊ ಬ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ. ಸೊ ರೆಡಿ ಟು ಈಟ್ ಪುಳಿಯೋಗರೆ ರೆಡಿಯಾಗಿದೆ. ಅಂದರೆ ರೆಡಿ ಟು ಈಟ್ ಅಂದರೆ ಪುಳಿಯೋಗರೆ ಗೊಜ್ಜು ನಮ್ಮ ಅತ್ತಿಗೆ ಕೊಟ್ಟಿದ್ರಲ್ವಾ. ಸೊ ಹಾಗಾಗಿ ಅನ್ನ ಮಾಡಿ ಒಗ್ಗರಣೆ ಮಾಡಿಕೊಂಡೆ ಅಷ್ಟೇ. ಹಾಗಾಗಿ ಇದಕ್ಕೆ ರೆಡಿ ಟು ಈಟ್ ಅಂತ ಪುಳಿಯೋಗರೆ ಅಂತ ಹೆಸರಿಟ್ಟಿದ್ದೀನಿ. ಹೇಗಿದೆ ಬ್ರೇಕ್ಫಾಸ್ಟ್? ಸೊ ಬನ್ನಿ ಬೇಗ ತಿನ್ಬಿಟ್ಟು ಮಿಕ್ಕಿದ ಕೆಲಸ ನೋಡೋಣ. ಸೊ ಫ್ರೆಂಡ್ಸ್, ರೈನ್ ಕೋಟ್ ಬುಕ್ ಮಾಡಿದ್ರು ನಮ್ಮ ಮನೆಯವರು ಅಮೆಝಾನಲ್ಲಿ. ಹೇಗೆ ಬಂದಿದೆ ಅಂತ ನೋಡೋಣ. ಚೆನ್ನಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಬೇಕಾದವ್ರು ತರಿಸ್ಕೋಬೋದು. ಓಪನ್ ಮಾಡು, ಓಪನ್ ಮಾಡು. ಜಿಪ್ಪರ್ ಲಾಕರ್ ಕವರ್ ಅದು ಹಂಗೆ ಇಡು, ಅದರಲ್ಲೇ ಇಡೋಣ ವಾಪಸ್. ತೆಗೆದ್ರೆ ತಾನೆ ನನಗೂ ಗೊತ್ತಾಗೋದು ಯಾವ ಕಲರ್ ಅಂತ. ಓಪನ್ ಮಾಡು. ನಿಮಿಷ ತೆಗಿಲ್ಲ. ಬಿಸ್ಕೆಟ್ ಕಲರಲ್ಲಿ ತರಿಸಿದ್ದೀನಿ. ಎಕ್ಸೆಲ್ ಸೈಜಲ್ಲಿ ಬುಕ್ ಮಾಡಿದ್ದೀನಿ, ದೊಡ್ಡದೇ ಬಂದಿದೆ. ಪ್ರೈಸ್ ಎಷ್ಟಿದೆ ಇದ್ರದ್ದು? $2,853 ಎಕ್ಸೆಲ್ ಸೈಜಲ್ಲಿ ತರಿಸಿದೆ. ಓಕೆನಾ? ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಒಳಗೆ ಈ ಥರ ಇದೆ ನೆಟ್. ಓಪನ್ ಮಾಡಿ, ಜಿಪ್ ಓಪನ್ ಮಾಡು. ಒಂದು ಹ್ಯಾಟು ಕೊಟ್ಟಿದ್ದಾರೆ. ಒಳಗೆ ಈ ಥರ ನೆಟ್ ಇದೆ. ಇಲ್ಲಿದೆ ಪಾಕೆಟ್. ಓಪನ್ ಮಾಡು. ಪಾಕೆಟ್ ಓಪನ್ ಮಾಡಿ ತೋರಿಸು. ಅಲ್ಲೊಂದು ಪಾಕೆಟ್ ಕೊಟ್ಟಿದ್ದಾರೆ, ಮತ್ತು ಈ ಕಡೆನೂ ಒಂದು ಪಾಕೆಟ್ ಕೊಟ್ಟಿದ್ದಾರೆ. 2 ಪಾಕೆಟ್ ಇದೆ. ಮತ್ತು ಇದು ಎಲಾಸ್ಟಿಕ್ ಕೊಟ್ಟಿದ್ದಾರೆ ಕೈ ಹತ್ರ. ಸೊ ಚೆನ್ನಾಗಿದೆ. ಹೇಳವ ನಿಂದೇನು ಅಂತ. ಟೈಟು ಲೂಸು ಮಾಡ್ಕೋಬೋದು. ಚೆನ್ನಾಗಿದೆ ಫ್ರೆಂಡ್ಸ್, ಬೇಕಾದವ್ರು ತರಿಸ್ಕೊಳ್ಳಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಒಳಗೊಂದು ಕ್ಲಾತ್ ಕೊಟ್ಟಿದ್ದಾರೆ, ಮೇಲೊಂದು ಕೊಟ್ಟಿದ್ದಾರೆ. ರೈನ್ ಕೋಟ್ ಸ್ಟೈಲಿಶ್ ಆಗಿದೆ. ಸೊ ಕೆಲಸ ಎಲ್ಲ ಮುಗಿಸಿ ನಾನು ಸೋಮವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಬಂದು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಸೊ ಪೂಜೆ ಮುಗಿಸ್ಕೊಂಬಿಡೋಣ. ಸಂಜೆ ದೀಪ ಹಚ್ಬಿಟ್ಟು, ಹಾಗೆ ಹೇಳಿದ್ರಲ್ಲ ಇವತ್ತು ಫಂಕ್ಷನ್ ಇತ್ತಲ್ಲ ಒಂದು ದೇವ್ರದ್ದು, ಅಲ್ಲಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಯೂಶ್ವಲಿ ಸೋಮವಾರದದ್ದು ಬೆಳಿಗ್ಗೆನೂ ಬೇಗನೆ ಪೂಜೆ ಮಾಡ್ಕೊಳ್ತೀನಿ. ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು. ನನ್ನ ಮಗಳು ಇವತ್ತು ವೀಡಿಯೋ ಮಾಡಿಕೊಡ್ತಾ ಇದ್ದಾಳೆ, ಮನೇಲಿ ಇರೋದ್ರಿಂದ ಹುಷಾರಿಲ್ಲದೆ. ಹಂಗೆ ಅಂದ್ಬಿಟ್ಟು ಏನು ಹುಷಾರಿಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿಸ್ಕೊಡ್ತಾ ಇದ್ದೀರಾ ಅಂದ್ಕೋಬೇಡಿ. ಒಂದು 5 ನಿಮಿಷ ಈಚೆ ಕೂತಿದ್ಲು, ಅವಳು ಸ್ವಲ್ಪ ಬೋರ್ ಆಗುತ್ತಮ್ಮ ಮಲ್ಗಿ ಅಂತ, ಹಾಗಾಗಿ ವಿಡಿಯೋ ಮಾಡಿಕೊಟ್ಲು ಅಷ್ಟೇ. ಸೊ ನನ್ನ ಮಗನು ಗೊಣ್ಣೆ ಸುರಿಸ್ಕೊಂಡು ಅವನೊಂದು ಟಾರ್ಚರ್ ಕೊಟ್ಟ. ಅದೇನು ಇದೇನು ಅದು ಕೊಡು ಇದು ಕೊಡು ಅಂದ್ಕೊಂಡು ಹಾಗೆ ರಂಗೋಲಿನ ಬಿಟ್ಕೊಳ್ತಾ ಇದ್ದೆ ಮಕ್ಕಳ ಜೊತೆ ಮಾತಾಡಿಕೊಂಡು. ನನ್ನ ಮಗಳು ಇದು 4 ಎಳೆ ಬರುತ್ತಲ್ಲಮ್ಮ, ಅದರಲ್ಲಿ ಯಾಕೆ ನೀನು ಬಿಡಲ್ಲ ಅಂತ ಕೇಳ್ತಾಯಿದ್ಲು. ಅದು ಬಂದು ನೆಲ ಒದ್ದೆ ಇದ್ದರೆ ರಂಗೋಲಿ ಒದ್ದೆ ಆಗಿಬಿಟ್ಟು ಸರಿಗೆ ಬರಲ್ಲ ಅಮ್ಮ ಅಂತ ಹಾಗೆ ಹೇಳ್ಕೊಂಡು ಮಾಡ್ತಾಯಿದ್ದೆ. ಸೊ ಈ ಥರ ರಂಗೋಲಿ ಬಿಟ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಬನ್ನಿ, ಇವಾಗ ಪೂಜೆ ಎಲ್ಲ ಮುಗಿಸಿದಾಗಿತ್ತು. ಸಂಜೆ ಮೇಲೆ ನಮ್ಮ ಅತ್ತಿಗೆನ ಕರೆದಿದ್ದೆ ಕುಂಕುಮಕ್ಕೆ. ಅವರು ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ, ಅವ್ರು ತವ್ರ ಮನೆಗೆ ಹೋಗಿದ್ರು. ಹಾಗಾಗಿ ಇವತ್ತು ಅರಿಶಿನ ಕುಂಕುಮ, ಬಳೆ ಮತ್ತು ಒಂದು ಬ್ಲೌಸ್ ಪೀಸು ಈ ಥರ ಎಲ್ಲ ಕೊಡೋಣ ಅಂತ ಅವ್ರನ್ನ ಕರೆದಿದ್ದೆ. ಸೊ ಇವತ್ತು ಹೆಂಗಿದ್ರು ನಾವು ಅಲ್ಲಿ ಹೋಗಬೇಕಿತ್ತಲ್ಲ, ಅವರು ರೆಡಿಯಾಗಿರ್ತಾರೆ. ಹಾಗಾಗಿ ರೆಡಿಯಾಗಿರ್ತೀರ ಬನ್ನಿ, ಅರಿಶಿನ ಕುಂಕುಮ ತೊಗೊಬಿಡಿ, ಆನಂತರ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಅತ್ತಿಗೆ ಇಬ್ಬರೂ ಆನಂತರ ಹೊರಟ್ವಿ. ಜೊತೆಲೇ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರೋದು ಮನೆ. ಹಾಗಾಗಿ ಅರಿಶಿನ ಕುಂಕುಮ ಕೊಟ್ಟೆ ನಮ್ಮ ಅತ್ತಿಗೆಗೂ. ಹಾಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ.
ಸೊ ನನಗೇನೋ ಒಂಥರ ಖುಷಿ ಈ ಥರ ಕೊಡೋದ್ರಲ್ಲಿ. ಇವಾಗ ಅವರು ಬಂದು ದೊಡ್ಡ ಅಮೌಂಟೇ ಕೊಟ್ಟಿರ್ಬೋದು, ಆದರೆ ನಾನು ಸಣ್ಣದಾಗಾದರೂ ಒಂದು ಅರಿಶಿನ ಕುಂಕುಮ ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರುತ್ತೆ. ಹಾಗಾಗಿ ನಾನು ಕೊಡ್ತೀನಿ. ಹಬ್ಬಕ್ಕೂ ಬಂದಿರಲಿಲ್ಲ ಅವ್ರು ನಮ್ಮ ಮನೆಗೆ ಅಲ್ವಾ, ಹಾಗಾಗಿ ಇವತ್ತು ತೊಗೊಂಡೋಗಿ ಬನ್ನಿ. ಇವತ್ತು ವಾರ ಬೇರೆ ಮಾಡಿದ್ದೆ, ಹಾಗೆ ಮಲ್ಲಿಗೆ ಹೂವು ಎಲ್ಲ ತಂದಿದ್ದೆ, ಗಾಂಧಿ ಬಜಾರಲ್ಲಿ ಇತ್ತಲ್ವ. ಕೊಟ್ಟರೆ ನೀಟಾಗಿ ಕುಂಕುಮನ ನೀಟಾಗಿ ಹೂವು ಎಲ್ಲ ಕೊಟ್ಟರೆ ನಂಗೆ ಸಮಾಧಾನ ಆಗೋದು. ಹಾಗಾಗಿ ಬಳೆ ಹೂವು ಎಲ್ಲನೂ ತೊಗೊಂಡು ಬಂದಿದ್ನಲ್ಲ, ಹಾಗಾಗಿ ಇವತ್ತೇ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಇನ್ನು ಮತ್ತೆ ನಾಳೆ ನಾಡಿದ್ದು ಅಂದರೆ ನಾನ್ ವೆಜ್ ಮಾಡಿರ್ತೀವಿ. ನಾನ್ ವೆಜ್ ಎಲ್ಲ ಮಾಡಿದಾಗ ಕುಂಕುಮ ಕೊಡೋಕ್ಕೆ ಚೆನ್ನಾಗಿರಲ್ಲ. ನಾವು ಇಷ್ಟು ದಿವಸದವರೆಗೂ ನಾನ್ ವೆಜ್ ತಿಂದಿರಲಿಲ್ವಲ್ಲ, ಹಾಗಾಗಿ ಅವಾಗೆಲ್ಲ ಏನು ಕುಂಕುಮ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಲೇಟಾಗೆ ಹೋದ್ವಿ. ಅಷ್ಟರಲ್ಲೇ ಪೂಜೆ ಎಲ್ಲ ಶುರು ಮಾಡಿದ್ರು, ಬಟ್ ಒಳಗೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಜನ ಇದ್ದರು. ಪೂಜೆ ಮಾಡೋರೆಲ್ಲ ಗುಡ್ಡಪ್ತಿರೋ, ಹಾಗಾಗಿ ದೇವ್ರನ್ನ ಮಾತ್ರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ನಮಗೂ ತುಂಬಾ ಖುಷಿ ಆಯಿತು. ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಇಷ್ಟು ಗ್ರ್ಯಾಂಡಾಗಿ ಇವರೇ ಫಸ್ಟ್ ಮಾಡಿದ್ದು. ಮಾಮೂಲಿ ಫೋಟೋ ಎಲ್ಲ ತರಿಸಿ ನಾವು ಮಾಡ್ತೀವಿ, ಎಲ್ಲರೂ ಇಲ್ಲ ಅಂತಲ್ಲ, ಬಟ್ ಈ ಥರ ವಿಗ್ರಹ ಇಟ್ಟು ಮಾಡಿಸಿದ್ದು ನಮ್ಮ ಫ್ಯಾಮಿಲಿಯಲ್ಲಿ ಇವರೇ ಫಸ್ಟು. ತುಂಬಾ ಚೆನ್ನಾಗಿ ಮಾಡಿದರು, ನಮಗೂ ತುಂಬಾ ಖುಷಿ ಆಯಿತು. ಇವ್ರು ಬಂದು ನಮ್ಮ ದೊಡ್ಡಪ್ಪನ ಮಗನ ಮನೆಯಲ್ಲೇ ಮಾಡಿಸಿದ್ದು, ಹಾಗಾಗಿ ನಾವೆಲ್ಲರೂ ಫ್ಯಾಮಿಲಿ ಸೇರಿದ್ವಿ. ತುಂಬಾ ಖುಷಿ ಆಯಿತು. ಚೆನ್ನಾಗಿ ಮಾತಾಡಿಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಸಖತ್ತಾಗಾಯಿತು ಪೂಜೆ ಮಾತ್ರ. ಪೂಜೆ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಸಿದ್ರು, ಕ್ಯಾಟ್ರಿಂಗ್ ವಹಿಸ್ಬಿಟ್ಟಿದ್ರು. ಹಾಗಾಗಿ ಅಡುಗೆನೂ ಎಲ್ಲನೂ ಚೆನ್ನಾಗಿತ್ತು. ಅದನ್ನು ಎಲ್ಲ ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ತುಂಬ ಜನ ಫ್ಯಾಮಿಲೀಸ್ ಸೇರಿದ್ವಿ. ತುಂಬ ದಿವಸನೇ ಆಗಿತ್ತು ಎಲ್ಲರೂ ಮೀಟ್ ಮಾಡಿ, ಒಂಥರ ಮೀಟಪ್ ಆಗಿತ್ತು. ತುಂಬಾ ಖುಷಿ ಆಯಿತು. ಫಸ್ಟ್ ಬಂದು ನಮ್ಮ ಅತ್ತಿಗೆ ಜೊತೆ ನಾನು ನನ್ನ ಮಗಳಿಬ್ಬರು ಹೋಗ್ಬಿಟ್ವಿ. ನಮ್ಮ ಮನೆಯವ್ರು ನಿಧಾನಕ್ಕೆ ಬನ್ನಿ, ರಶ್ ಇದೆ, ಆಮೇಲೆ ನನ್ನ ಮಗ ಗಲಾಟೆ ಮಾಡ್ತಾನೆ ಜಾಸ್ತಿ ಜನ ಕ್ರೌಡ್ ಇದ್ದರೆ, ಹಾಗಾಗಿ ಅವ್ರನ್ನ ಪೂಜೆ ಆದ ತಕ್ಷಣ ಬನ್ನಿ ಅಂತ ನಾನು ಕರೆದಿದ್ದೆ. ಆನಂತರ ಪೂಜೆ ಮಾಡಿಕೊಂಡು ನಿಧಾನಕ್ಕೆ ಕೂತಿದ್ದು, ಊಟ ಮಾಡಿಕೊಂಡು ಫೋಟೋ ಎಲ್ಲ ಹೊಡ್ಕೊಂಡು ಬಂದ್ವಿ. ಇರ್ಬೋದು ಪೂಜೆ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು. ಅವ್ರ ಮನೇಲೇ ಮಾಡಿದ್ದಂತ, ಅವ್ರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವರೇ ಪೂಜೆ ಮಾಡಿದ್ದು. ಅವ್ರ ಮನೆಯೇ ಇದು ಫಂಕ್ಷನ್ ಮಾಡಿರೋದು. ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ, ಅದ್ರ ಜೊತೆಲೆ ಅವರು ಇದ್ದಾರೆ ನಮ್ಮ ಅತ್ತಿಗೆ. ಹಾಗಾಗಿ ಅವರು ತುಂಬ ಬ್ಯುಸಿ ಇದ್ರು ಪಾಪ. ಅವ್ರ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕೆ ನಮಗೂ ಆಗಲಿಲ್ಲ, ಯಾಕಂದ್ರೆ ಅವರು ಬಂದವ್ರನ್ನ ವಿಚಾರಿಸ್ಬೇಕು, ಊಟ ಆಯಿತಾ, ಊಟ ಮಾಡಿ ಕುಂಕುಮ ತೊಗೊಳ್ಳಿ ಅಂತ ಅವರು ಪಾಪ ಬ್ಯುಸಿ ಇರ್ತಾರಲ್ವ. ಹಾಗಾಗಿ ಪೂಜೆನೂ ಚೆನ್ನಾಗಾಯಿತು, ಪ್ರಸಾದ ಎಲ್ಲ ಈಸ್ಕೊಂಡ್ವಿ. ಆನಂತರ ಇವ್ರದ್ದು ಗುಡ್ಡಪ್ತಿರ್ದು ಬಂದು ಇವ್ರದ್ದೇ ಒಂದು ಗ್ರೂಪ್ ಇದೆ, ಹಾಗಾಗಿ ಅವ್ರನ್ನೇ ಕರೆಸಿ ಪೂಜೆ ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಭಜನೆ ಎಲ್ಲ ಮಾಡಿದ್ರು. ಭಜನೆ ಅಂತಲೇ ನಾನು ಹೇಳ್ತೀನಿ, ನಮ್ಮಲ್ಲಿ ಬಂದು ಹಾಡು ಅಂತ ಹೇಳ್ತೀವಿ. ಹಾಗಾಗಿ ಭಜನೆ ತುಂಬ ಚೆನ್ನಾಗಿ ಮಾಡಿದ್ರು, ಸಖತ್ತಾಗಿತ್ತು ಮಾತ್ರ. ತುಂಬಾ ಅಲಂಕಾರನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ದುಡ್ಡು ತುಂಬಾ ಖರ್ಚಾಗಿದೆ ಇಲ್ಲ ಅಂತಲ್ಲ. ಅದೇನಾಗುತ್ತೆ, ಅಲಂಕಾರ ದೇವ್ರ ಪೂಜೆ ನೋಡಿದಾಗ ನಾವು ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ ಅದು ನಮಗೆ ಲೆಕ್ಕಕ್ಕೆ ಬರಲ್ಲ. ಆದರೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಗಿರುತ್ತಲ್ಲ, ಅದು ಖುಷಿನೇ ಬೇರೆ. ಹಾಗಾಗಿ ದುಡ್ಡು ಹಾಗೆ ಖರ್ಚು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸಖತ್ತಾಗಿ ಮಾಡಿದರು ಮಾತ್ರ, ತುಂಬಾ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಎಲ್ಲ ಅದೆಲ್ಲ ಪೂರ್ತಿ ಅವರೇ ವಹಿಸ್ಕೊಂಡಿರ್ತಾರೆ. ಗುಡ್ಡಪ್ತಿರು 5 ಜನ ಬಂದಿದ್ದರು. ಇದು ಅವರೇ ಮಾಡೋ ಅಂಥದ್ದು. ಇವೆಲ್ಲ ನಾವ್ಯಾರೂ ಮಾಡೋದಕ್ಕೂ ಆಗಲ್ಲ, ನಮ್ಮ ಕೈಲಿ ಮುಟ್ಸೋದು ಇಲ್ಲ. ಅವರು ಎಲ್ಲ ಅವರೇ ರೆಡಿ ಮಾಡ್ಕೊಳ್ತಾರೆ ಗುಡ್ಡಪ್ತಿರೆ. ಹಾಗಾಗಿ ಎಲ್ಲನೂ ಅವರೇ, ಪ್ರತಿಯೊಂದು ಹೂವಿಂದನೂ ಎಲ್ಲನೂ ಅವರೇ ತಂದ್ಕೊಂಡಿದ್ದು. ಇವರು ಹೋಗಿ ಏನಿದ್ರು ಅವ್ರಿಗೆ ಏನೇನು ಬೇಕು ಪದಾರ್ಥಗಳು ಅವನ್ನೆಲ್ಲ ಕೊಡಿಸೋದು ಅಷ್ಟೇ. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಅಲಂಕಾರ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್. ಈ ಥರ ಮಾದೇಶ್ವರನ ಪೂಜೆ ಮಾಡಿದಾಗ ನಾವು ಗುಡ್ಡಪ್ತಿರ್ಗೆ ಮತ್ತು ದೇವ್ರ ನೈವೇದ್ಯಕ್ಕೆ ಅಂತಲೇ ಸಪ್ರೇಟಾಗಿ ಮನೆಯಲ್ಲೇ ಅಡುಗೆ ಮಾಡಬೇಕು. ನಾವು ಯಾವುದೇ ಕ್ಯಾಟ್ರಿನ್ ವಹಿಸಿದ್ರು ನಾವು ಆ ಅಡುಗೆನ ದೇವ್ರ ನೈವೇದ್ಯಕ್ಕೆ ನಾವು ಇಡಲ್ಲ. ಮನೆಯಲ್ಲೇ ಮಡಿಯಿಂದ ಕಜ್ಜಾಯ ಮತ್ತು ಕಾಳು ಗೊಜ್ಜು, ಕೋಸಂಬರಿ, ಅನ್ನ ಸಾಂಬಾರು, ಮುದ್ದೆ ಈ ಥರ ಪ್ರಿಪೇರ್ ಮಾಡಿರಬೇಕು. ಅದನ್ನೇ ಅವ್ರು ದೇವ್ರ ನೈವೇದ್ಯಕ್ಕೆ ಇಡೋದು, ಹೊರಗಿಂದೆಲ್ಲ ಇಡಲ್ಲ. ಯಾಕಂದರೆ ಅವರು ಮಡಿಯಿಂದ ಮಾಡಿರಲ್ಲ ಅಂತ ಅಷ್ಟೇ. ಹಾಗಾಗಿ ಕಜ್ಜಾಯ ಎಲ್ಲ ಮಾಡಿದ್ರು, ದೇವ್ರಿಗೂ ಇಟ್ಟಿದ್ರು, ಪೂಜೆ ಎಲ್ಲ ಮಾಡಿ ಆನಂತರ ನಮಗೂ ಬಂದವ್ರಿಗೆ ಗೆಸ್ಟ್ಗಳಿಗೂ ಕೊಟ್ಟರು ಕಜ್ಜಾಯನ. ಹಾಗೆ ಇಲ್ಲಿದ್ದು ಬಂದು ದೇವರಿಗೆ ನೈವೇದ್ಯಕ್ಕೆ ಇಡುವಾಗ ಯಾರಿಗೂ ತೋರಿಸ್ಬಾರ್ದು ಅಂತ ಪಂಚನ ಸುತ್ತ ಕಟ್ತಾರೆ. ದೇವರ ಸುತ್ತ ನಾವು ನಿಂತಿರ್ತೀವಲ್ಲ, ದೇವ್ರಿಗೆ ನೈವೇದ್ಯ ಇಡುವಾಗ ದೇವ್ರಿಗೆ ಇಡೋ ನೈವೇದ್ಯ ನಮಗೆ ಕಾಣಿಸ್ಬಾರ್ದು ಅಂತ ಎಲ್ಲ ಕಡೆ
ಆಚೆ ಇಟ್ಬಿಟ್ಟಿರ್ತಾರೆ, ಸುತ್ತು ಬಿಟ್ಟಿರ್ತಾರೆ. ಇವಾಗ ನೋಡ್ತಾ ಇರ್ಬೋದು ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಮಹಾಮಂಗಳಾರತಿ ಮಾಡುವಾಗ ಲೈಟೆಲ್ಲ ಆಫ್ ಮಾಡಿಸ್ಬಿಡ್ತಾರೆ. ಯಾಕಂದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ದೇವ್ರ ಕಡೆ ಇರಬೇಕು. ದೇವರ ಲಕ್ಷಣ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಟೈಮಲ್ಲಿ ಆರತಿ ಬೆಳಗುವಾಗ ಅಂತ. ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕೆ, ಆ ಸಾಂಗ್ ಕೇಳೋದಕ್ಕೆ ಅಂತೂ ಸೂಪರಾಗಿರುತ್ತೆ. ದೇವರೇ ಇಳಿದು ಬಂದಿದೆ ಅನ್ನಬೇಕು, ಆ ಥರ ಇರುತ್ತೆ. ತುಂಬ ಜನ ಈ ಥರ ಪೂಜೆಗಳು ಮಾಡಿಸಿರ್ತಾರೆ. ನೋಡಿರೋರು ಹೋಗಿರೋರಿಗೆ ಗೊತ್ತಿರುತ್ತಿದ್ರ ಅನುಭವ. ನಮಗಂತೂ ತುಂಬಾ ಖುಷಿ ಆಯಿತು. ಫೈನಲಿ ಪೂಜೆ ಎಲ್ಲ ಮುಗಿಸಿ ನಾವು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮಾಡ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲೇ 11 ಗಂಟೆ ಆಗಿತ್ತು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಆ ಕಡೆ ಕೂತಿದ್ದಾರೆ, ನಾವು ಈ ಕಡೆ ಕೂತಿದ್ವಿ. ಸಖತ್ತಾಗಿ ಮಾಡಿಸಿದ್ರು ಅಡುಗೆ ಮಾತ್ರ. ತುಂಬಾ ವೆರೈಟೀಸು ಇತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ಬಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ದೀನಿ. ಇಲ್ಲಿ ಫ್ರಂಟಲ್ಲಿ ನಿಂತಿದ್ದಾರಲ್ಲ, ಕ್ರೀಮ್ ಆ್ಯಂಡ್ ಪಿಂಕ್ ಸ್ಯಾರಿ ಅವ್ರ ಮನೇಲೇ ಮಾಡಿರುವಂಥದ್ದು. ಸೊ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಓಕೆನಾ? ಸಿಗೋಣ ಮುಂದಿನ ವ್ಲಾಗಲ್ಲಿ.